ಸಚ್ಚಿದಾನಂದ ಸವಿತಾ ಇವರ 25ನೇ ವರ್ಷದ ವಿವಾಹ ಮಹೋತ್ಸವಕ್ಕೆ ಶುಭ ಆಶೀರ್ವಾದಗಳು. ಅದರ ಪ್ರಯುಕ್ತ ಬನಶಂಕರಿ ಹೋಮವನ್ನು ಇಟ್ಟುಕೊಂಡಿದ್ವಿ. ಅದರಲ್ಲಿ ಎಲ್ಲರೂ ಭಾಗವಹಿಸಿವೆ. ನೀವು ಎಲ್ಲರೂ ಪಾಲ್ಗೊಳ್ಳಬೇಕಂತ ಕೇಳ್ತೀನಿ. ದೇವರು ಹೀಗೆ 25 ವರ್ಷದಿಂದ ಪ್ರತಿ 25 ವರ್ಷಕ್ಕೂ ಒಂದೊಂದು ಸಲ ಹೀಗೆ ಮಾಡ್ಕೊಳ್ತಾ ಇರಲಿ. ದೇವರು ಒಳ್ಳೇದು ಮಾಡಲಿ. ನನ್ನ ಪೂರ್ಣ ಆಶೀರ್ವಾದವಿದೆ. ಆನಂದ ಸವಿತಾ ವಿವಾಹ ಮಹೋತ್ಸವದ ಆಶೀರ್ವಾದಗಳು. 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು. ಚಿಕ್ಕಪ್ಪ ಚಿಕ್ಕಮ್ಮ ಮಾಡುವ ಆಶೀರ್ವಾದಗಳು. ಆಂಟಿ ಸಚ್ಚಿ ಹ್ಯಾಪಿ ಆನಿವರ್ಸರಿ, ಹ್ಯಾಪಿ 25th ಆನಿವರ್ಸರಿ. ಸತ್ವಿಕ್ ಕಡೆಯಿಂದಲೂ ನಿಮಗೆ ಹ್ಯಾಪಿ ಆನಿವರ್ಸರಿ. ದೊಡ್ಡಪ್ಪ ದೊಡ್ಡಮ್ಮ. ಸಚ್ಚಿ ಸವಿತಾ ನಿಮ್ಮ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 25 ವರ್ಷ ಆಯಿತು ಅಂತ ಕೇಳಿ ಸಂತೋಷ ಆಯಿತು. ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರಲಿ. ಹಾಯ್ ಸಚ್ಚಿ ಸವಿತಾ, 25 ವರ್ಷ ವಾರ್ಷಿಕೋತ್ಸವ ಶುಭಾಶಯಗಳು. ನಿಮಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನನ್ನು ಕೇಳ್ಕೊತಾ ಇದ್ದೀನಿ. ಹಾಯ್ ಸಚ್ಚಿ ಆ್ಯಂಡ್ ಸವಿತಾ, ಹ್ಯಾಪಿ ಆನಿವರ್ಸರಿ. ಸಚ್ಚಿ ಆ್ಯಂಡ್ ಸವಿತಾ. ಸಚ್ಚಿ ಮತ್ತು ಸವಿತಾ, ನಿಮ್ಮಿಬ್ಬರ ರಜತ ಕಲ್ಯಾಣೋತ್ಸವದ ದಿನ ಇವತ್ತು ಅಂತ ಕೇಳಿ ತುಂಬ ಸಂತೋಷ ಆಯಿತು. ಹಾಗೆಯೇ ಆಶ್ಚರ್ಯನೂ ಆಯಿತು. 25 ವರ್ಷ ನಮ್ಮ ಸಚ್ಚಿ ಮತ್ತು ಸವಿತಂಗೆ ಮದುವೆ ಆಯ್ತಲ್ಲ ಅಂಥೇಳಿ ನಮ್ಮಿಬ್ರಿಗೂ ಆಶ್ಚರ್ಯ ಆಗಿದ್ದು ಹೌದು. ಈ 25 ವರ್ಷದಲ್ಲಿ ಸಮಾಜಕ್ಕೆ ಆಧ್ಯಾತ್ಮಿಕ ವಿಷಯ ಮತ್ತು ಲೌಕಿಕ ವಿಷಯದಲ್ಲೂ ಕೂಡ ಮಾದರಿಯಾಗಿರೋದು ಕೇಳಿ ನಮಗೆ ತುಂಬಾ ಖುಷಿ ಆಗ್ತಾಯಿದೆ. ಹೀಗೆ ನಿಮ್ಮಿಬ್ಬರು ಜೀವನ ಮುಂದುವರಿಯಲಿ, ಇದೇ ಥರ ಸಾಗಲಿ ಅಂತ ಹೇಳಿಬಿಟ್ಟು ನಾವಿಬ್ಬರು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮ್ಮಿಬ್ಬರ ಹಾರೈಕೆ ಆಶೀರ್ವಾದಗಳು ಕೂಡ ನಿಮ್ಮಿಬ್ಬರಿಗೂ ಇದೆ. ನಿಮ್ಮ ಹಾಗೇನ ನಿಮ್ಮ ಕುಟುಂಬದವರಿಗೆಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನ ತಿಳಿಸಿ. ಮತ್ತು ಇನ್ನೊಂದು ಸಲ ಅಭಿನಂದನೆಗಳು. विवाहदिनमिदं भवतु हर्षदं मङ्गलं तथा वाञ्छक्षेमदं. विवाहदिनमिदं भवतु हर्षदं मङ्गलं तथा वाञ्छक्षेमदं. प्रतिदिनं नवं प्रेमवर्धता, प्रतिदिनं नवं प्रेमवर्धता. शतगुणं कुलं सदा हि मोदता, शतगुणं कुलं सदा हि मोदता. लोकसेवया देवपूजनं गृहस्थजीवनं भवतु मोक्षदं. लोकसेवया देवपूजनं गृहस्थजीवनं भवतु मोक्षदं, भवतु मोक्षदं, भवतु मोक्षदम्. ಅಪ್ಪ ಅಮ್ಮ ಹ್ಯಾಪಿ 25th ಆನಿವರ್ಸರಿ. ಇದು ಬೆಳ್ಳಿ ಕಡೆಯಿಂದ ಈ ಸವಿತಾ ಸಚ್ಚಿದಾನಂದ ಅವರಿಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು. ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನಿಗೆ ಕೇಳ್ಕೊತೀನಿ. ಸವಿತಾ ಸಚ್ಚಿದಾನಂದ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ 25 ವರ್ಷ ಆಯಿತು ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಮನೆಯವ್ರಿಗೆ. ಯಾಕೆಂತಂದರೆ ನಮ್ಮ ಸವಿತಾ ಇಂದು ನಮಗೆ ಚಿಕ್ಕವಳು, ಅವಳನ್ನು ತಗೊಂಡು ಬಂದು ಇಷ್ಟು ದೊಡ್ಡ ಮನೆಗೆ ಮದುವೆ ಮಾಡಿಕೊಟ್ಟಾಗ ಹೇಗಪ್ಪ ಇರ್ತಾಳೆ ಅಂತ ಅನಿಸಿತ್ತು. ಆದರೆ ಅವರಿಬ್ಬರು ವಿವಾಹ ವಾರ್ಷಿಕೋತ್ಸವ ತುಂಬ ಹೊಂದಿಕೊಂಡು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಭಾರಿ ಖುಷಿ ಆಗುತ್ತೆ. ಅವರಿಬ್ಬರು ಭಾವನೆಗಳು ಒಂದೇ ಆಗಿದೆ. ಯಾವಾಗಲೂ ಅವ್ರದ್ದು ಒಂದು ಯೋಚನೆ ಏನಂತಂದರೆ ನಾವು ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಮಾಡಬೇಕು ಅನ್ನುವಂಥದ್ದು. ಆ ಇಬ್ಬರು ಭಾವನೆಗಳಿಗೆ ಕರೆಕ್ಟಾಗಿ ಮನೆಯಲ್ಲಿ ಅವ್ರ ಅತ್ತೆ ಮಾವ ಮನೆಯವರೆಲ್ಲರ
ಸ್ಪಂದನೆ ಚೆನ್ನಾಗಿದೆ. ಅವ್ರ ಒಂದು ಆದರ್ಶ ದಾಂಪತ್ಯ ಜೀವನ ನಡೆಸ್ತಾ ಇದ್ದಾರೆ. ಮಕ್ಕಳಿಬ್ರು ನಿಜವಾಗ್ಲೂ ಒಳ್ಳೆ ಆದರ್ಶ ಮಕ್ಕಳುಗಳು ಇದ್ದಾರೆ ಸರಿಯಾಗಿ. ಹಾಗಾಗಿ ಇದು ತುಂಬ ಒಳ್ಳೆ ಸುಖ ಸಂಸಾರ ಇದೆ. ಇದೇ ರೀತಿ 100 ಕಾಲ ಬಾಳಲಿ. ದೇವರು ಗುರುಗಳು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ತಣ್ಣಗೆ 100 ವರ್ಷಗಳ ಕಾಲ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ದೇವ್ರ ಹತ್ರ. ಜೊತೆಯಲ್ಲಿ ಸಚ್ಚಿದಾನಂದ ಹೇಳಬೇಕು ಅಂತ ಹೇಳಿದ್ರೆ ಅವರೊಂದು ನಮ್ಮ ಇಡೀ ಕುಟುಂಬಕ್ಕೇನೆ ಒಂದು ಗುರುಸ್ಥಾನದಲ್ಲಿ ಇದ್ದಾರೆ. ಅವರು ಏನೇ ಆಗಿದ್ರು ಕೂಡ ಅವ್ರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಹೇಳ್ತಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಕುಟುಂಬ. ನಾವೆಲ್ಲರೂ ಈ ಕುಟುಂಬದಲ್ಲಿ ಇದೀವಲ್ಲ ಅನ್ನೋದೇ ದೊಡ್ಡ ಸಂತೋಷ. ಅವರಿಬ್ಬರಿಗೂ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. Hello. Wishing Savita and Sachidanand a very happy 25th wedding anniversary. May God bless you both. ಸವಿತಾ ಹಾಗೂ ಸಚ್ಚಿದಾನಂದ ಅವರಿಗೆ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಸವಿತಾ, ನೀನು ಚಿಕ್ಕ ವಯಸ್ಸಿನಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಅಚ್ಚುಕಟ್ಟಾಗಿ ಸಂಸಾರವನ್ನು ನಿರ್ವಹಿಸುತ್ತಿದ್ದೀಯಾ. ನಿಮ್ಮಿಬ್ಬರಿಗೂ ದೇವರು ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ. 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಸವಿತಾ ಮತ್ತು ಸಚ್ಚಿದಾನಂದ್ ಅವರಿಗೆ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸವಿತಾ ಆ್ಯಂಡ್ ಸಚ್ಚಿದಾನಂದ ಅವರಿಗೆ. ಹಾಯ್, ಸವಿತಾ ಹಾಗೂ ಸಚ್ಚಿದಾನಂದ್ ಭಾವ ಇಬ್ಬರಿಗೂ ನನ್ನ ನಮಸ್ಕಾರಗಳು. 25th ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಾ ಇರೋದು ತುಂಬಾ ನಮಗೆಲ್ಲರಿಗೂ ಖುಷಿಯಾಗಿದೆ. ಹ್ಯಾಪಿ 25th ವೆಡ್ಡಿಂಗ್ ಆ್ಯನಿವರ್ಸರಿ. ನಮಸ್ಕಾರ ಸವಿತಾ ಭಾವ, ಹ್ಯಾಪಿ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ನಿಮ್ಮಿಬ್ಬರಿಗೂ. ಪ್ರೀತಿಯ ಅಣ್ಣ ಅತ್ತಿಗೆಗೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಸವಿತಾ ಮತ್ತು ನಾನು ಅತ್ತಿಗೆ ನಾದಿನಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ತುಂಬ ಒಳ್ಳೆಯ ಸ್ನೇಹಿತರು. ವಿ ಶೇರ್ ಎವ್ರಿಥಿಂಗ್ ವಿತ್ ಈಚ್ ಅದರ್. ಇನ್ನು ನಮ್ಮಮ್ಮನೂ ಅಷ್ಟೇ. ನಮ್ಮಮ್ಮ ಸವಿತನ ಹತ್ರ ಎಲ್ಲ ಹೇಳ್ಕೊತಾರೆ. ಏನಿದ್ರು ಫಸ್ಟು ಸವಿತಾ ನಮ್ಮಮ್ಮಂಗೆ. ನಾನು ಮದುವೆ ಆಗಿ ಹೋದ್ಮೇಲೆ ಸಿಕ್ಕಿದ ಮೊದಲ ಮಗಳು ನಮ್ಮಮ್ಮಂಗೆ ಸವಿತಾ. ಅವರಿಬ್ಬರು ಬಾಂಧವ್ಯ ಹೀಗೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಇನ್ನು ನಮ್ಮ ಅಣ್ಣನ ಬಗ್ಗೆ ಏನು ಹೇಳಿ, ನಮ್ಮಣ್ಣ ನನಗೆ ಗುರು, ಫಸ್ಟ್ ಗುರು ನಮ್ಮಣ್ಣ. ಈಸ್ ಎ ರೆಪ್ಲಿಕಾ ಆಫ್ ಮೈ ಅಪ್ಪ. ನಾನು ಅವನಲ್ಲಿ ಅಪ್ಪನ್ನ ನೋಡ್ತೀನಿ. ದೇವರು ಇಬ್ಬರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸಚ್ಚಿ ಆ್ಯಂಡ್ ಸವಿತಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸಚ್ಚಿದರಪ್ಪ ಸವಿತಾರಮ್ಮ. 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ, ನಮ್ಗೆ ಯಾವಾಗಲೂ ಗೈಡ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್. ಚಿರಂಜೀವಿ ಸಚ್ಚಿದಾನಂದ ಹಾಗೂ ಸೌಭಾಗ್ಯವತಿ ಸವಿತಾ ಅವರ 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಇಟ್ಕೊಂಡಿದ್ದಾರೆ. ನಮಗೆಲ್ಲ ತುಂಬ ಸಂತೋಷವಾಯಿತು. ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಸಿಗನಿ ರಂಗನಾಥ, ಸೌಮಿಕೇಶ್ವ, ಬನಶಂಕರಿ ದೇವಿ ಹಾಗೂ ನಮ್ಮ ಬೆಳವಾಡಿ ಗಣಪತಿ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಸುಖವಾಗಿರಲಿ ಅಂತೇಳಿ ನಾನು ನನ್ನ ಉತ್ಪೂರ್ವಕವಾದಂಥ ಆಶೀರ್ವಾದವನ್ನು ಬಯಸ್ತೀನಿ. ಈ ಒಂದು ಸಮಾರಂಭದಲ್ಲಿ ಏನು ನಮ್ಮ ಬಾಲ್ಯದ ಒಡನಾಟವನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ಈ ಒಂದು ಸಚ್ಚಿದಾನಂದನ ನಾನು ಸಚ್ಚಿಯನ್ನು ಬಹಳ ಹತ್ತಿರದಿಂದ ಹಾಗೂ ನಾನು ಮತ್ತು ಅವನು ಬಹಳ ಒಡನಾಟದಿಂದ ಬೆಳೆದಿರ್ತಕ್ಕಂಥ ಒಂದು ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವು ಸಣ್ಣದರಿಂದಂತೂ ಬೆಳೆದಿರ್ತಕ್ಕಂಥದ್ದು. ಯಾಕೆಂತಂದರೆ ಅವರ ತಾಯಿ ನಮಗೆ ಅವರ ಮಕ್ಕಳಂತೆ ನಮ್ಮನ್ನು ನೋಡಿಕೊಂಡು ನಮ್ಮನ್ನು ಸಾಕಿ ಸರ್ವಿ ಈ ಮಟ್ಟಕ್ಕೆ ತಂದಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಈ ಒಂದೆರಡು ಮಾತಾಡಬೇಕು ಅಂತ ನನಗೆ ಬಯಸ್ತೀನಿ. ಅವನು ಹೇಗೆ ಅಂತಂದರೆ ಸಣ್ಣ ವಯಸ್ಸಿನಿಂದಲೂ ಸಹ
ಆಡು ಮುಟ್ಟದ ಸೊಪ್ಪಿಲ್ಲ, ಸಚ್ಚಿ ಮಾಡದ ಕೆಲಸ ಇಲ್ಲ ಅಂತ ನನಗೆ ಒಂದು ಅನಿಸುತ್ತೆ. ಯಾಕೆಂತಂದರೆ ಅವನು ಬಹಳ ಬುದ್ಧಿವಂತ, ಮತ್ತು ಎಲ್ಲ ವಿಷಯಗಳಲ್ಲೂ ಎಲ್ಲ ಫೀಲ್ಡ್ಗಳಲ್ಲಿಯೂ ಸಹ ಅವನು ಒಂದು ನುರಿತು ಅವನು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ. ನನಗೆ ಅದೊಂದು ಭಾಳ ನನಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂತಂದರೆ ಯಾವುದೇ ವಿಷಯವನ್ನಾದರೂ ಸಹ ಅವನು ವಿಚಾರವನ್ನು ಭಾಳ ಆಳವಾಗಿ ತಿಳ್ಕೊಂಡು ಅದರ ಬಗ್ಗೆ ಅವನು ತನ್ನ ಒಂದು ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಮತ್ತು ಅವನು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ, ಅಂದರೆ ಅವನು ಓದಿರ್ತಕ್ಕಂಥದ್ದು BSc AG ಆದರೂ ಸಹ ಅವನು ಇಂಜಿನಿಯರಿಂಗಲ್ಲಿ, ಆಮೇಲೆ ಮೆಡಿಕಲಲ್ಲಿ, ಆಮೇಲೆ ಟೆಕ್ನಿಕಲಲ್ಲಿ, ಆಮೇಲೆ ಎಲೆಕ್ಟ್ರಿಕಲಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ ಎಲ್ಲ ಫೀಲ್ಡ್ಗಳಲ್ಲಿಯೂ ಸಹ ಅವನು ಎಲ್ಲ ತಿಳಿದಿರ್ತಕ್ಕಂಥ ವ್ಯಕ್ತಿ. ನಾನು ಯಾಕೆಂದರೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಸಣ್ಣ ವಯಸ್ಸಿನಲ್ಲಿ ನಾನು ಆಟ ಆಡೋಕೆ ಅಂದರೆ ಜೊತೆಯಲ್ಲಿ ಬೆಳೆಯುವಾಗ ಅವನು ರೇಡಿಯೋ ರಿಪೇರಿಯನ್ನು ಮಾಡ್ತಿದ್ದ. ಹೇಗೆ ಅಂತಂದರೆ ಅವನು ಅವ್ರ ರೂಮ್ನಲ್ಲಿ ಆ ಒಂದು ಕಿಟಕಿಗೂಡಿನಲ್ಲಿ ಒಂದು ಸಣ್ಣ ಬಾಕ್ಸನ್ನು ಇಟ್ಕೊಂಡು ಆ ಒಂದು ಸಾಲ್ಡರ್ ಗನ್ನನ್ನು ಇಟ್ಕೊಂಡು ಅದನ್ನು ರಿಪೇರಿ ಮಾಡಿ ಅದು ಎಲ್ರಿಗೂ ಹಾಳಾಗ್ತಕ್ಕಂಥದ್ದು. ಆಮೇಲೆ ಈ ಒಂದು ಸೂರ್ಯನ ಬೆಳಕನ್ನು ಈ ಕನ್ನಡಿಯಲ್ಲಿ ಬಿಟ್ಟು ಅದನ್ನು ರೂಮ್ನಲ್ಲಿ ಈ ದೊಡ್ಡ ಇದು ಪರದೆಯ ಮೇಲೆ ಅದನ್ನು ತೋರಿಸ್ತಾ ಇದ್ದ. ನಾವೆಲ್ಲ ಒಳಗಡೆ ಕೂತ್ಕೊಂಡು ನೋಡ್ತಾ ಇದ್ವು. ಸೊ ಇವೆಲ್ಲ ಒಂದು ಅನುಭವವನ್ನು ಸಣ್ಣದಿಂದ ಅಂತ ಅವನು ಈ ಎಲ್ಲ ಅನುಭವಗಳನ್ನು ಟೆಕ್ನಿಕಲ್ ಆಗಿ ತಿಳ್ಕೊಂಡಿದ್ದ. ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಇಂಥ ಒಬ್ಬ ಬುದ್ಧಿವಂತ ಹಾಗೂ ಪ್ರಜ್ಞಾವಂತ, ಮತ್ತು ಎಲ್ಲ ಫೀಲ್ಡ್ಗಳಲ್ಲಿಯೂ ಸಹ ಅವನು ಇದೊಂದೇ ಅಲ್ಲ, ಸಾಹಿತ್ಯದಲ್ಲಿ ಮತ್ತು ಸಂಸ್ಕೃತದಲ್ಲೂ, ಮತ್ತು ಎಲ್ಲ ಒಂದು ಈ ಲೌಕಿಕವಾಗಿ, ಧಾರ್ಮಿಕವಾಗಿ, ಮತ್ತು ರಾಜಕೀಯವಾಗಿ, ಮತ್ತು ಎಲ್ಲ ವಿಚಾರಗಳಲ್ಲಿಯೂ ಸಹ ಅವನು ತಿಳಿದಿರ್ತಕ್ಕಂಥ ಒಂದು ಮೇಧಾವಿ. ಅವನನ್ನು ನಾನು ನಮ್ಮ ಸ್ವಂತ ವಿಚಾರ ನಾನೊಂದು ಹೇಳ್ತೀನಿ. ಹೇಗೆ ಅಂತಂದರೆ, ನನಗೆ ಏನೇ ಇದಿದ್ರು, ಸಮಸ್ಯೆ ಇದ್ದರು, ಏನೇ ಒಂದು ಯಾವುದೇ ವಿಧವಾದಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸಹ ಅವನು ಎಷ್ಟೇ ನನ್ನನ್ನು ಬೈಲಿ ಏನಾರು ಮಾಡಲಿ, ಒಟ್ಟಿನಲ್ಲಿ ಅವನನ್ನು ನಾನು ಬಿಟ್ಟು ಯಾವುದೇ ಕೆಲಸವನ್ನು ಇವತ್ತಿನವರೆಗೂ ಮಾಡಿಲ್ಲ. ಯಾಕೆಂತಂದರೆ ಅವನು ಎಲ್ಲ ಫೀಲ್ಡ್ಗಳಲ್ಲೂ, ಎಲ್ಲ ವಿಚಾರಗಳಲ್ಲಿಯೂ ಸಹ ತಿಳಿದಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಸರಿಯಾದಂಥ ಸಮಂಜಸವಾದಂಥ ಒಂದು ರೆಮಿಡಿಯನ್ನು, ಸಮಂಜಸವಾದಂತಹ ಒಂದು ಉತ್ತರವನ್ನು ಹುಡುಕಿ ನಮಗೆ ತಿಳಿ ಹೇಳ್ತಾನೆ. ಅದರಿಂದ ಅದರ ಪ್ರಕಾರ ನಾವು ಹೋದಾಗ ನಮಗೂ ಅನುಕೂಲ ಆಗುತ್ತೆ. ಗುಣಗಳನ್ನು ಹೊಂದಿರತಕ್ಕಂಥ ಸಕಲ ವಿದ್ಯಾ ಪಾರಂಗತ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಪ್ರತಿಯೊಂದು ಆಡು ಮುಟ್ಟದ ಸೊಪ್ಪಿಲ್ಲ, ಸಚ್ಚಿದಾನಂದ ಸವಿತಾ ಮಾಡದ ಕೆಲಸ ಇಲ್ಲ ಅಂತ ನಾನು ಇದನ್ನು ಹೇಳಿ ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವರನ್ನು ಕಾಪಾಡಲಿ. ಇದೇ ರೀತಿ ಅವರು 100 ಕಾಲ ಬಾಳಿ ಅವ್ರ ಮಕ್ಕಳಿಗೂ ಸಹ ಒಳ್ಳೆಯ ರೀತಿ ಆಗಲಿ, ಅವರೆಲ್ಲರೂ ಸಹ ಸೌಖ್ಯದಿಂದ ಇರಲಿ ಅಂತ ಹೇಳಿ ನಾನು ಬಯಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸಚ್ಚಿ ಸವಿತಾ ಅವರಿಗೆ 25ನೇ ವರ್ಷದ ಮದುವೆಯ ಶುಭಾಶಯಗಳು. ಇಬ್ಬರು ತುಂಬ ಒಳ್ಳೆಯವರು. ನಾವು ಏನಾದ್ರು ಬಂದು ಒಂದು ಸಲಹೆ ಕೇಳಿದ್ರೆ ಒಳ್ಳೆಯದನ್ನು ಹೇಳ್ತಾರೆ, ಅದೇ ಒಂದು ಸಂತೋಷ. ಸಚ್ಚಿನೂ ಅಷ್ಟೇ, ಒಂದು ಶಾಸ್ತ್ರ ಬಗ್ಗೆ ಆಗಲಿ, ಗೊತ್ತಿಲ್ಲದ ವಿಷಯ ಆಗಲಿ ಅವನು ಕೇಳಿ ನಾವು ಮುಂದುವರಿಯೋದು. ನಮಗಂತೂ ಎಲ್ಲದೂ ಒಳ್ಳೆಯದೇ ಆಗಿದೆ. ತುಂಬ ಸಂತೋಷವಾಗುತ್ತೆ. ಅವರಿಬ್ಬರ ಮಕ್ಕಳಿಗೂ ಸಹ ಅವರು ವಿದ್ಯೆ, ಒಳ್ಳೆಯ ಸಂಸ್ಕಾರ ಕಲಿಸಿದ್ದಾರೆ. ಒಳ್ಳೆಯ ಸಂಸ್ಕಾರದಲ್ಲಿ ಅವರೂ ಸಹ ಇದ್ದಾರೆ. ಸವಿತನೂ ಸಹ ಈ ಮನೆಯಲ್ಲಿ ನಡೆಯುವಂಥ ಎಲ್ಲ ಪೂಜೆ ವಿಧಾನಗಳನ್ನು ಎಲ್ಲ ನಡೆಸ್ಕೊಂಡು ಬಂದು ಚೆನ್ನಾಗಿ ಮಾಡ್ತಾಳೆ. ನಮಗೂ ಅದೇ ಒಂದು ಸಂತೋಷ. ನಮಗೂ ಸಹ ಇಬ್ಬರು ಸಂಸಾರ, ಅವರ ಅಪ್ಪ ಅಮ್ಮ, ನಮಗೂ ಇದ್ದಂಗೆ, ನಮಗೂ ತಂದೆ ತಾಯಿ, ಅಣ್ಣ ತಂಗಿ ತಮ್ಮ ಇದ್ದಂಗೆ. ನನಗೆ ನಮ್ಮ ಮಕ್ಕಳನ್ನೂ ಅವ್ರ ಮಕ್ಕಳನ್ನಾಗಿ ಕಾಣ್ತಾರೆ. ಅದೇ ನಮ್ಗೆ ತುಂಬ ಸಂತೋಷ. ಯಾವಾಗಲೂ ನೀವು ಆರೋಗ್ಯವಾಗಿದ್ದು ಆಯಸ್ಸು ಆರೋಗ್ಯ ಕೊಟ್ಟು ಬನಶಂಕರಿ ದೇವಿ, ಕೇಶವದೇವರು, ರಂಗನಾಥ ದೇವರು, ಎಲ್ಲ ದೇವತೆಗಳು ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸವಿತಾ ಸಚ್ಚಿದಾನಂದ.
ವಿಶ್ ಯು ಹ್ಯಾಪಿ 25th ಆ್ಯನಿವರ್ಸರಿ ಸವಿತಾ ಆ್ಯಂಡ್ ಸಚ್ಚಿದಾನಂದ್ ಅಂಕಲ್. ಸಚಿನ್ ಮತ್ತು ಸವಿತಾ ಅವರೇ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ದೇವರು ನಿಮಗೆ ಐಶ್ವರ್ಯ, ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ಸಚ್ಚಿ, ನಿಮಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಹೀಗೆ ನಮ್ಮನ್ನು ಸುವರ್ಣ ಮಹೋತ್ಸವಕ್ಕೂ ವಜ್ರ ಮಹೋತ್ಸವಕ್ಕೂ ನೀವು ಆಹ್ವಾನ ಮಾಡ್ತಾ ಇರಿ, ನಾವು ಬರ್ತಾ ಇರ್ತೀವಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಇರುವಂತಾಗಲಿ, ಸುಖಕರವಾಗಿರಲಿ ನಿಮ್ಮ ಜೀವನ ಅಂತ ಆಶಿಸ್ತೀನಿ. ಸವಿತಾ ಹಾಗೂ ಸಚ್ಚಿದಾನಂದ ಅವರಿಗೆ 25ನೇ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೆ ನೆಮ್ಮದಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಎಂದು ನಮ್ಮ ಕುಟುಂಬದ ಪರವಾಗಿ ನಿಮಗೆ ಶುಭ ಹಾರೈಸುತ್ತಿದ್ದೇವೆ. ಹಾಯ್ ಸಚ್ಚಿ ಆ್ಯಂಡ್ ಸವಿತಾ, ನಿಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಕುಟುಂಬದ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಹಾಯ್ ಸಚ್ಚಿ ಹಾಗೂ ಸವಿತಾ ಅವರಿಗೆ ವಿವಾಹ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಸಚ್ಚಿದಾನಂದಾಯ ವಿದ್ಮಹೇ ಪೂರ್ಣಕೋತಾಯ ಧೀಮಹಿ ತನ್ನ ಸದ್ಗುರು ಪ್ರಚೋದಯಾತ್ ಅಂತ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ. ನೀನು ಅದಕ್ಕೆ ಅರ್ಥವಾಗುವ ಹಾಗೆ ಜ್ಞಾನದ ಗುರುವಾಗಿ, ನಮ್ಮೆಲ್ಲರ ನೆಚ್ಚಿನ ಅಣ್ಣನಾಗಿ, ಹೀಗೆ ಮುಂದೆ ಸಮಾಜಕ್ಕೆ ಸಹೃದಯಿಯಾಗಿ ನಮ್ಮನ್ನೆಲ್ಲ ಜ್ಞಾನದ ಕಡೆಗೆ ಕೊಂಡೋಗುವಂತ ಕೇಳ್ಕೊತಾ, ದೇವರು ನಿನಗೆ ಆಯಸ್ಸು, ಆರೋಗ್ಯ ಮತ್ತು ಹೆಚ್ಚಿನ ಜ್ಞಾನವನ್ನು ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ಹ್ಯಾಪಿ ಆನಿವರ್ಸರಿ ಟು ಬೋತ್ ಆಫ್ ಯು. ಸ್ಟೇ ಹ್ಯಾಪಿ. ಮೆನಿ ಮೋರ್ ಹ್ಯಾಪಿ ಇಯರ್ಸ್ ಟು ಕಮ್ ಅಹೆಡ್. ನಮಸ್ಕಾರ. ನಮ್ಮ ಪ್ರೀತಿಯ ಸವಿತಾ ಮತ್ತು ಸಚ್ಚಿದಾನಂದ ಅವರಿಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ದೇವರು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸವಿತಾ ಸಚ್ಚಿ ಅವರಿಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಒನ್ಸ್ ಅಗೇನ್. ನಿಮ್ಮಿಬ್ಬರ ಬಾಳು ಹೀಗೆ ಸುಮಧುರವಾಗಿ ಚೆನ್ನಾಗಿ ಸಾಗಲಿ ಎಂದು ಆಶಿಸುತ್ತೇವೆ. ಫ್ರಮ್ ರಮಾ ಸತೀಶ್. ಥ್ಯಾಂಕ್ ಯು. ಸವಿತಾ ಮತ್ತು ಸಚ್ಚಿಭಾವನ್ ಅವರಿಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಹಾಯ್ ಸವಿತಾ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಯ್ ಸಚ್ಚಿ ಅತ್ತಿಗೆ, ನಿಮ್ಮ ರಜತ ಮಹೋತ್ಸವ ವಿವಾಹದ ಕೇಳಿ ತುಂಬ ಸಂತೋಷ ಆಯಿತು. ನಮ್ಮ ಕುಟುಂಬದ ವತಿಯಿಂದ ನಿಮ್ಮಿಬ್ಬರಿಗೂ ಹಾರ್ದಿಕ ಶುಭಾಶಯಗಳು. ನೀವು ಇನ್ನೂ ಸ್ವರ್ಣ ಮಹೋತ್ಸವ ಮತ್ತು ವಜ್ರ ಮಹೋತ್ಸವವನ್ನು ಇದೇ ರೀತಿ ಆಚರಿಸಲಿ ಅಂತ ನಮ್ಮೆಲ್ಲರ ಕಡೆಯಿಂದ ಶುಭ ಹಾರೈಕೆ. ರಜತ ಮಹೋತ್ಸವದ ಶುಭಾಶಯಗಳು ಇಬ್ಬರಿಗೂ. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಸವಿತಾ ಆ್ಯಂಡ್ ಸಚ್ಚಿ. ನಿಮ್ಮ ವೈವಾಹಿಕ ಜೀವನವು ಹೀಗೆ ಸುಮಧುರವಾಗಿರಲೆಂದು ಹಾರೈಸುತ್ತೇನೆ. ಬೈ ಚೇತನಾ ಶೃಂಗೇರಿ. ಹ್ಯಾಪಿ 25th ವೆಡ್ಡಿಂಗ್ ಆ್ಯನಿವರ್ಸರಿ ಸವಿತಾ ಮತ್ತು ಭಾವ. ಹ್ಯಾಪಿ 25th ವೆಡ್ಡಿಂಗ್ ಆ್ಯನಿವರ್ಸರಿ ಸವಿತಾ ಮತ್ತು ಭಾವ. ಸಚ್ಚಿ ಚಿಕ್ಕಪ್ಪ, ಸವಿತಾ ಆಂಟಿ, ನಿಮಗೆ 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ದೇವರು ಸೌಮ್ಯ ಚೆನ್ನಕೇಶವ ಬನಶಂಕರಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಸಚ್ಚಿ ಚಿಕ್ಕಪ್ಪ, ಸವಿತಾ ಆಂಟಿ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಸಚ್ಚಿ ಚಿಕ್ಕಪ್ಪ ಏನಪ್ಪ ಅಂದರೆ, ಅವರಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂಥ ಗುಣ ಏನಪ್ಪ ಅಂದರೆ, ಒಂದು ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ಗುಣ. ಅಂದರೆ ಯಾವುದೇ ರೀತಿಯಾಗಿ ಒಳಗೊಂದು ಹೊರಗೊಂದು ಯಾವುದೇ ರೀತಿಯಾಗಿ ಇದುವರೆಗೂ ಸಹ ಅವರು ನಾನು ನೋಡೂ ಇಲ್ಲ, ಅವ್ರು ಮಾಡೂ ಇಲ್ಲ. ಹಾಗೆ ಒಂದು ನೇರ ನುಡಿ, ಇದ್ದದ್ದನ್ನು ಇದ್ದಾಗಿ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದೇ ಒಂದು ತಪ್ಪಿದ್ರೆ, ಇಲ್ಲ ನೀನು ತಪ್ಪು ಮಾಡ್ತಾ ಇದೆಯಾ, ಇದು ತಪ್ಪು, ಇದು ಹಿಂಗೆ ಹೋಗಬೇಡ, ಇದು ಸರಿಯಾದ ಮಾರ್ಗದಲ್ಲಿ ನೀನು ಹೋಗು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಹಾಗೆ ನನ್ನ ಜೀವನದಲ್ಲಿ ಹಲವಾರು ರೀತಿಯಾದಂಥ, ನಾನು ಯಾವಾಗಲೇ ಕೇಳಲಿ, ಅವರನ್ನು ಯಾವುದೇ ಒಂದು ವಿಷಯವನ್ನು ಕೇಳಲಿ, ಒಂದು ಸರಿಯಾದ ದಾರಿಯನ್ನು ತೋರಿಸಿ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.
ಸಚ್ಚಿ ಅಂಕಲ್ ಮತ್ತು ಸವಿತಾ ಆಂಟಿ ಅವರಿಗೆ 25ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಲಿ ನಿಮಗೆ. ಸಚ್ಚಿ ಮತ್ತು ಸವಿತಾ ಆಂಟಿಗೆ 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ನಿಮಗೆಲ್ಲ. ಸಚ್ಚಿ ಅಂಕಲ್ ಮತ್ತು ಸವಿತಾ ಆಂಟಿ ನಿಮಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಮಸ್ಕಾರ. ಸಚ್ಚಿ ಚಿಕ್ಕಪ್ಪ ಮತ್ತು ಸವಿತಾ ಆಂಟಿಗೆ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನೀವು ನಡೆದು ಬಂದಿರುವಂಥ ಈ 25 ವರ್ಷ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿದೆ. ನೀವು ಬರೀ ಮನೆಯವರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೇ ಅತ್ಯಂತ ಪ್ರಿಯ ದಂಪತಿಗಳಾಗಿದ್ದೀರಾ. ಒಂದು ನಾನು ಚಿಕ್ಕವಳಿದ್ದಾಗ್ಲಿಂದನೂ ನಮ್ಮ ಸಚ್ಚಿ ಚಿಕ್ಕಪ್ಪ ಯಾವ ಥರ ಅಂತಂದರೆ, ಅವರು ಊರಲ್ಲಿ ಯಾರಿಗಾರು ಹುಷಾರಿಲ್ಲ ಅಂತಂದರೆ ಅವರನ್ನು ಆಸ್ಪತ್ರೆಗೆ ಸೇರಿಸೋದ್ರಿಂದ ಹಿಡಿದು ನಮ್ಮ ಊರಲ್ಲಿ ನಡೆಯೋ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಅಷ್ಟೇ, ನಮ್ಮ ಮನೆಯವ್ರು ಮಾತ್ರ ಅಲ್ಲ, ಇಡೀ ಊರವರೇ ಏನಾದರೂ ಸಜೆಷನ್ಸ್ ಕೇಳೋದಿದ್ರೆ ಸಚ್ಚಿ ಚಿಕ್ಕಪ್ಪನ ಹತ್ರ ಬರ್ತಾರೆ. ಅಷ್ಟು ಎಲ್ಲರಿಗೂ ಇಷ್ಟ ಆದಂಥ ವ್ಯಕ್ತಿ ನೀವು. ಸವಿತಾ ಆಂಟಿನೂ ಅಷ್ಟೇ, ನಿಮ್ಮ ಶಿಸ್ತುಬದ್ಧ ಜೀವನ ಹಾಗೆ ನೀವು ಮಕ್ಕಳನ್ನ ಬೆಳೆಸ್ತಾ ಇರೋ ರೀತಿ ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಹೀಗೆ ಖುಷಿಯಾಗಿ ಮುಂದಿನ ವರ್ಷಗಳಲ್ಲಿ ಆರೋಗ್ಯವಾಗಿ ಸುಖವಾಗಿ ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ. ನಮ್ಮಂಥ ಯಂಗ್ಸ್ಟರ್ಸ್ಗೆ ಹೀಗೆ ಮಾರ್ಗದರ್ಶನ ನೀಡ್ತಾ ಯಾವಾಗಲೂ ಖುಷಿಯಾಗಿರಿ. ನಿಮ್ಮಿಬ್ಬರ ಜೊತೆ ಯಾವಾಗಲೂ ಮಾತಾಡ್ತಾ ಇದ್ದರೆ ಏನೋ ಒಂದು ಹೊಸ್ತು ಕಲಿತೀನಿ. ಸೊ ನಿಮ್ಮ ಮನೆಗೆ ಬಂದಾಗೆಲ್ಲ ಒಂದು ಹೊಸ ವಿಚಾರ ನನಗೆ ತಿಳಿಯುತ್ತೆ. ಅದು ನೀವು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದನ್ನು ನಮ್ಮ ಜೊತೆ ಶೇರ್ ಮಾಡ್ತೀರಾ. ಆದ್ದರಿಂದ ನೀವು ಒಂದು ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ. ಹೀಗೆ ಯಾವಾಗಲೂ ನಿಮ್ಮ ಜ್ಞಾನ, ನಿಮ್ಮ ಕಲಿಕೆ ಹೀಗೆ ಮುಂದುವರಿತಾ ಒಬ್ರನ್ನೊಬ್ಬರು ಹೀಗೆ ಬೆಳೆಸ್ತಾ ಯಾವಾಗಲೂ ಸುಖವಾಗಿರಿ ಅಂತ ನಾನು ಬನಶಂಕರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ.